ಏನೆಲ್ಲ ತಗೊಂಡ್ ಬಂದಿದ್ದಾರೆ ಅಂತ ಅನ್ಬಿಟ್ಟು ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದೆಲ್ಲ ತಗೊಂತ ಹೋದ್ರೆ ಕೌಂಟ್ರಿಗೆ ಬಿಲ್ ಕೌಂಟ್ರಿಗೆ ಬಂದಾಗ ನಮ್ಗೆ ಶಾಕ್ ಆಗುತ್ತೆ. ಸೊ ಅದೇ ಕೂಡ ನನ್ನ ಮಗಳು ಕೂಡ ಆಯ್ತಂತೆ. ಹೋಲ್ಡ್ ಮಾಡ್ಬೋದು, ಹಾಗೆ ಇದನ್ನ ಹಿಂಗೆ ಓಪನ್ ಮಾಡಿದಾಗ ಚೇರ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಯಾಕಪ್ಪ ಅಂತಂದ್ರೆ ನಾನು ಯಾವಾಗ್ಲೂ ಮನೆಯಲ್ಲಿ ಉಪ್ಪಿಟ್ಟು ಏನಾರ ಎಮರ್ಜೆನ್ಸಿ ಏನೋ ಐಡಿಯಾ ಒಳಿಲಿಲ್ವಾ ಉಪ್ಪಿಟ್ಟು ಮಾಡ್ಬಿಡ್ತೀನಿ ಅಂತ. ಮತ್ತೆ ಈ ಮೊರ ಏನಾದ್ರು ಸಾರಿಸ್ಬೇಕಲ್ಲ, ಅಂದ್ರೆ ಮೊರ ಸಾರಿಸೋದು ಅಂತಾರೆ. ಅದು 80 ಎಷ್ಟು 160 ಇನ್ನ 172 ಎರಡು ಒಂದೇ. ನಮ್ಮ ಮಗಳಿಗೋಸ್ಕರ ಗಿಫ್ಟ್ ಕೊಡ್ಸಿದೀನಿ ನೋಡಿ. ಮಾಪ್ ಗಿಫ್ಟ್ ಕೊಟ್ಟಿದ್ದೀನಿ ನನ್ನ ಮಗಳಿಗೆ. ಇನ್ನೇನು ಬರ್ತಡೇ ಗಿಫ್ಟ್ ರೂಪಾಯಿ ಅಂತೆ ಆಫರ್ ಅಲ್ಲಿ ಬಂದಿದೆ, ಹಾಗಾಗಿ ತಗೊಂಡ್ ಬಂದಿದ್ದಾರೆ. ಬಟ್ ಆಫರ್ ಅಂತಾನೆ ಹೋಗಿ ಬಿಲ್ ಅಂತೂ ಫುಲ್ ಜಾಸ್ತಿ ಆಗ್ಬಿಟ್ಟೈತೆ. ಏನಮ್ಮ ಇದು? ನಾಫ್ತಲಿನ್ ಬಾಲ್. ಅದೇ ನನ್ನ ಮಗಳು ಹೇಳದ್ಲಲ್ಲ ಅದೇನೆ. ಡಸ್ಟ್ಬಿನ್ ಏನಕ್ಕಪ್ಪ ಅಂತಂದ್ರೆ, ಡಸ್ಟ್ಬಿನ್ ಏನಕ್ಕೆ ಕಸ ಹಾಕಕ್ಕೆ. ಇಷ್ಟಕ್ಕೆ 6000. ನಾನು ಅದನ್ನೇ ಅನ್ಕೊಂಡೆ ಬರ್ತಾ ಇದ್ದೆ ಅಲ್ಲಿ. ಇಲ್ಲಿ ಅದೇ ಇದೆಂತ 500 ಐತಲ್ಲಮ್ಮ. ಇದೆಲ್ಲ ಒಂದು 4 ತಿಂಗಳು ಬರೋದಾ? ಹಾಗೆ ಡಿಮಾರ್ಟ್ ಹೋಗ್ಬೇಕಂತಂದಾಗ ಒಂದು ಮೈಂಡ್ ಸೆಟ್ ನ ಮಾಡ್ಕೊಬೇಕು. ಬರ್ತಾರೆ ಯಾರೋ ಒಂದ್ ಕಾರ್ ತುಂಬ್ತಾವ್ರೆ. ನಮ್ಗೆ ಇಷ್ಟ ಆಗೈತೆ, ಅವ್ರಿಗಿನ್ನ ಇಷ್ಟ ಆಗೈತೆ ಬಾರ್ದಪ್ಪ ಅನ್ಕೊಂಡು. ಹಾಯ್ ಫ್ರೆಂಡ್ಸ್, ಇದು ಬಂದು ಡಿಮಾರ್ಟ್ ನ ವಿಡಿಯೋ ಆಗಿರುತ್ತೆ. ಸೊ ನೋಡಿ ನಾವು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಏನಪ್ಪ ಅಂತಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದಾಗ ತಿಂಗಳಾಯಿತು ಅಂತಂದರೆ ಸಂಬಳ ಬರುತ್ತೆ. ಸಂಬಳ ಬಂದಾಗ ನಮ್ಮ ಕೈಲಾದಷ್ಟು ನಾವು ಉಳಿಸ್ಬೇಕು ಅಂತ, ಅದರಲ್ಲೂ ಹೆಣ್ಮಕ್ಳು, ಎಕ್ಸ್ಪೆಷಲಿ ಹೆಣ್ಮಕ್ಳು ಯೋಚನೆನ ಮಾಡ್ತೀವಿ. ಸೊ ಎಲ್ಲೆಲ್ಲಿ ಆಫರ್ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡಿ ನಾವು ಕೂಡ ಮನೆಗೆ ಬೇಕಾದಂಥ ದಿನಸಿ ಐಟಮ್ ಆಗಿರ್ಬೋದು, ಬೇರೆ ಕೆಲವೊಂದು ವಸ್ತುಗಳನ್ನ ತೊಗೋತೀವಿ. ಸೊ ಹಾಗೆ ಈಗ ನಾವು ಡಿಮಾರ್ಟ್ಗೆ ಹೋಗಿ ಐಟಮ್ನ ತೊಗೊಂಡು ಬಂದಿದ್ದಾರೆ. ನಾನು ಹೋಗಿರಲಿಲ್ಲ, ನನ್ನ ಮಕ್ಕಳು ಹಾಗೆ ಹಸ್ಬೆಂಡ್ ಹೋಗಿ ತೊಗೊಂಡು ಬಂದಿದ್ದಾರೆ. ಹಾಗೆ ಏನಪ್ಪ ಅಂತಂದರೆ ಒಂದು ಮೈಂಡ್ ಸೆಟ್ ಇಟ್ಕೊಂಡಂತೂ ಡಿಮಾರ್ಟ್ಗೆ ಹೋಗಬೇಕು. ನಾನು ಅಷ್ಟೇ ಸುಮಾರು ತಿಂಗಳಿಂದ ಡಿಮಾರ್ಟ್ಗೆ ಹೋಗೋದನ್ನ ಮುಂದೆ ಹಾಕ್ತಾನೆ ಬರ್ತಾಯಿದ್ದೆ. ಬಟ್ ಕೆಲವೊಂದು ಬೇಕಿತ್ತು ವಸ್ತುಗಳು ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಈಗ ಮಳೆಗಾಲ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಛತ್ರಿ ಅದೆಲ್ಲ ಬೇಕಿತ್ತು. ಬಟ್ ಅಲ್ಲಿ ಛತ್ರಿ ಸ್ವಲ್ಪ ರೇಟ್ ಜಾಸ್ತಿ ಇದರಿಂದ ತಂದಿಲ್ಲ. ಇಲ್ಲಿ ನಾರ್ಮಲ್ ಅಂಗಡಿಯಲ್ಲೇ ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿಲ್ಲ. ಹಾಗೆ ನೋಡಿ ಇಲ್ಲಿ ಕೆಲವೊಂದು ವಸ್ತುಗಳೆಲ್ಲ ಕೆಲವೊಂದಲ್ಲ ಎಲ್ಲ ವಸ್ತುಗಳ ಮೇಲೂ ಬೈ 1 get 1 ಆಫರ್ ಇತ್ತಂತೆ. ಸೊ ಇದೆಲ್ಲ ಕೂಡ ನನ್ನ ಮಗಳು ತೊಗೊಂಡು ಬಂದಿದ್ದಾಳೆ. ಹಾಗೆ ತೋರಿಸ್ತೀನಿ ನಾನು ನಿಮಗೆ ವಿಡಿಯೋದಲ್ಲಿ ಏನೇನು ತೊಗೊಂಡು ಬಂದಿದ್ದಾಳೆ, ಹಾಗೆ ಎಷ್ಟು ಬಿಲ್ ಆಗಿದೆ ಅಂತ ಅಂದ್ಬಿಟ್ಟು. ಆದಷ್ಟು ನಾವು ಅದೇ ಥರ ಯೋಚನೆ ಮಾಡ್ತೀವಲ್ವ. ನೋಡಿ ನನ್ನ ಮಗಳು ಹಾರಿಕಾ ಏನಪ್ಪ ಅಂತಂದರೆ ಎಷ್ಟಾಗುತ್ತೋ ಅಷ್ಟು ನಾವು ಕಡಿಮೆ ಬಜೆಟಲ್ಲಿ ಏನಾಗಿರುತ್ತೆ ರೇಷನ್ ಆಗಿರ್ಬೋದು ಅದೆಲ್ಲ ತೊಗೋಬೇಕು ಅಂತ. ಸೊ ಹಾಗಾಗಿ ಡಿಮಾರ್ಟ್ಗೆ ಹೋದಾಗ ಆ ಥರ ಸಾಧ್ಯ ಆಗೋದಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಆ ಥರ ಆಗಿದೆಯಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯಲ್ಲೂ ಕೂಡ ಅದೇ ಥರನೇ ಆಗುತ್ತೆ. ಸೊ ಬನ್ನಿ ಇವಾಗ ಏನೆಲ್ಲ ತೊಗೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಡಿಮಾರ್ಟಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಸ್ವಲ್ಪ ಹಣ ಉಳಿತಾಯ ಮಾಡ್ತೀವಿ ಅಂತನೋರಿಗೆ ಒಂದು ಸ್ವಲ್ಪ ಐಟಮ್ಗಳೆಲ್ಲ ಕಡಿಮೆ ರೇಟ್ಗೆ ಸಿಗುತ್ತಲ್ವಾ. ಸೊ ಹಾಗಾಗಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಏನಪ್ಪ ವಿಡಿಯೋ ಅಂತಂದರೆ, ಇವತ್ತು ಡಿಮಾರ್ಟ್ಗೆ ಹೋಗಿ ಕೆಲವೊಂದು ವಸ್ತುಗಳು ಬೇಕಿತ್ತು, ಅದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಯಾಕಪ್ಪ ಅಂತಂದರೆ ನಾನು ಹೋಗಿರಲಿಲ್ಲ ಡಿಮಾರ್ಟ್ಗೆ. ಹಾಗೆ ಮೇಘ, ಹಾರಿಕಾ, ಸಂಜೆ ಅವರು ಹೋಗಿ ತೊಗೊಂಡು ಬಂದಿದ್ದಾರೆ. ಏನೆಲ್ಲ ತೊಗೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದನ್ನು. ಹಾಗೆ ಡಿಮಾರ್ಟ್ನಲ್ಲಿ ಏನು ತೊಗೋಬೇಕು ಏನು ತೊಗೋಬಾರ್ದು ಅನ್ನೋದನ್ನ ನಾವು ಮೈಂಡಲ್ಲಿ ಫಸ್ಟೇ ಫಿಕ್ಸ್ ಮಾಡ್ಕೊಂಡು ಹೋಗಿರಬೇಕು. ಇಲ್ಲ ಅಂತಂದರೆ ಜೇಬಿಗೆ ಕತ್ರಿ ಬೀಳೋದಂತೂ ಗ್ಯಾರಂಟಿ. ಯಾಕಪ್ಪ ಅಂತಂದರೆ ನೋಡಿದ್ನೆಲ್ಲ ತೊಗೊಳ್ತಾ ಹೋದರೆ ಕೌಂಟ್ರಿಗೆ ಬಿಲ್ ಕೌಂಟ್ರಿಗೆ ಬಂದಾಗ ನಮಗೆ ಶಾಕ್ ಆಗುತ್ತೆ. ಸೊ ಅದೇ ಕೂಡ ನನ್ನ ಮಗಳು ಕೂಡ ಆಯ್ತಂತೆ. ತೋರಿಸ್ತೀನಿ. ಇನ್ನೂ ಒಂದು 2 ಬ್ಯಾಗ್ ಇದೆ, ಅದನ್ನೆಲ್ಲನೂ ತೋರಿಸ್ತೀನಿ. ಫಸ್ಟ್ ಇವಾಗ ಒಂದು ಬ್ಯಾಗಲ್ಲಿ ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ನಾನು ಡೈಲಿ ವ್ಲಾಗ್ ಆಗಿರ್ಬೋದು, ಹಾಗೆ ನಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲು, ಅದನ್ನು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕಿಂತ ಮುಂಚೆ ನಾವು ಲಾಸ್ಟ್ ಟೈಮ್ ಹೋದಾಗ ನಾನು ಡಿಮಾರ್ಟಲ್ಲಿ ಇದನ್ನು ತೊಗೊಂಡು ಬಂದಿದ್ವಿ. ಸೊ ಈ ಚೇರ್ ಕೂಡ ತುಂಬ ಚೆನ್ನಾಗಿದೆ. ಏನಂತಂದ್ರೆ ಇದು ಫೋಲ್ಡ್ ಮಾಡ್ಬೋದು, ಹಾಗೆ ಇದನ್ನ ಹಿಂಗೆ ಓಪನ್ ಮಾಡಿದಾಗ ಚೇರ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಸೊ ಸ್ವಲ್ಪ ಭಾರ ತಡೆಯುತ್ತೆ, ಚೆನ್ನಾಗಿರುತ್ತೆ. ಇದು ಚಿಕ್ಕ ಚಿಕ್ಕ ಮನೆಗಳಲ್ಲಿ ಇದ್ದಾಗ ಈ ಥರದೊಂದು 2-3 ತೆಗೆದು ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ಹಾಗೆ ಹೊರಗಡೆ ಎಲ್ಲರೂ ಹೋಗ್ತೀರಾ ಅಂತಂದ್ರೆ, ನೀವು ಕಾರಲ್ಲಿ ಎಲ್ಲಾದ್ರೂ ಹೋಗ್ತೀರಾ ಅಂದಾಗ ಇದನ್ನ ತಗೊಂಡೋದ್ರೆ ನಿಮ್ಗೆ ಎಲ್ಲಾದ್ರೂ ಚೇರ್ ಇಲ್ಲ ಹಾಗೆ ಹಾರನು ಕಾಗೆ ಸೌಂಡು ಎಲ್ಲ ಬರ್ತೈತಿ ನೋಡೋದು. ಹಾಗೆ ನೀವೆಲ್ಲರೂ ಹೊರಗಡೆ ಹೋದಾಗ ಚೇರ್ ಇಲ್ಲ ಅಂತಂದ್ರೆ ಈ ಥರದೊಂದು 2 ತಗೊಂಡೋದ್ರೆ
ಆರಾಮಾಗಿ ಹಾಕೊಂಡು ಕುತ್ಕೊಬೋದು. ತೋರಿಸಿರ್ಲಿಲ್ಲ ನಾನು ವಿಡಿಯೋದಲ್ಲಿ, ಅದಕ್ಕೆ ತೋರಿಸ್ತಾ ಇದ್ದೀನಿ ಇದನ್ನ. ಹಾಗೆ ಇದರ ರೇಟ್ ಬಂದು 349 ರೂಪಾಯಿ. ಕೆಲವೊಂದ್ಸರಿ ಆಫರ್ಗಳಿರುತ್ತೆ, ಅದನ್ನ ನೋಡಿ ತಗೊಳ್ಳಿ. ಹಾಗೆ ಈ ಚೇರ್ ನೋಡಿ ಈ ತರ ಇದೆ, ಇದರಲ್ಲೂ ಕಲರ್ಸ್ ಕೂಡ ಸಿಗತ್ತೆ. ಸೊ ಇದು ಒಂದು ಲಾಸ್ಟ್ ಟೈಮ್ ತಂದಿದ್ದು, ತಗೊಂಡ್ಬಿಡಮ್ಮ ಇದನ್ನ. ಹಾಗೆ ಫ್ರೆಂಡ್ಸ್, ಕೆಲವೊಂದು ವಸ್ತುಗಳನ್ನ ತಗೊಂಡ್ ಬಂದಿದ್ದಾರೆ, ಅದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ನಾನು ಕೆಲವೊಂದು ವಸ್ತುಗಳನ್ನ ಹೇಳಿ ಕಳ್ಸಿದ್ದೆ, ಇಷ್ಟು ತಗೊಂಡ್ ಬನ್ನಿ ಸಾಕು ಅಂತ. ಆದ್ರೆ ಅದಕ್ಕೊಂದ್ ಸ್ವಲ್ಪ ನಿಮ್ಗೆ ಗೊತ್ತಲ್ಲ, ಡಿಮಾರ್ಟ್ ಹೋದಾಗ ಅಡಿಷನಲ್ ಆಗೇ ಆಗತ್ತೆ. ಸೊ ಅದನ್ನು ಕೂಡ ತಗೊಂಡ್ ಬಂದಿದ್ದಾರೆ, ತೋರಿಸ್ತೀನಿ. ಹಾಗೆ ಇದು ಫಸ್ಟ್ ಒನ್ ಬಂದು ಸಂಜಯ್ ಅವ್ರಿಗೆ ಬನಿಯನ್ ತಗೊಂಡಿದ್ದಾರೆ. ಎಷ್ಟಿದು ಆದ್ರೆ ಏನಾಗಿದೆ ಅಂತಂದ್ರೆ, ಬಿಲ್ನ ಕಾರಲ್ಲೇ ಬಿಟ್ಬಿಟ್ಟಿದ್ದಾಳೆ ನನ್ನ ಮಗಳು. ಅವರು ಸಂಜಯ್ ಮತ್ತೆ ಹಾರಿಕಾ ಎಲ್ಲ ಹೋಗಿದ್ದಾರೆ. ಸೊ ಹಂಗಾಗಿ ಇದು 297 ರೂಪಾಯಿ. ನಾನು ನಿಮ್ಗೆ ಬಿಲ್ ತಂದ್ಮೇಲೆ ತೋರಿಸ್ತೀನಿ ಎಷ್ಟಾಗಿತ್ತು ಬಿಲ್ಲು ಅಂತ ಅಂದ್ಬಿಟ್ಟು. ಹಾಗೆ ಇದರಲ್ಲಿ ಎರಡೇನೋ ಇದೆ ಅನ್ಸುತ್ತೆ, 2 ನಂಬರ್ಸ್ ಇದೆ ಇದರಲ್ಲಿ. ಹಾಗೆ ಒಂದು ಶರ್ಟ್ ತಗೊಂಡಿದ್ದಾರೆ, ಇದು ಈ ತರ ಒಂದು ಶರ್ಟ್ ತಗೊಂಡಿದ್ದಾರೆ. ಇದು ಎಷ್ಟು ಅಂತಂದ್ರೆ ಇದು 299 ರೂಪಾಯಿ. ಇದೆರಡು ಸಂಜೆ ಅವ್ರು ತಗೊಂಡಿದ್ದಾರೆ. ಏನಂತಂದ್ರೆ ನಾನು ಅದೇ ಹೇಳೋದು, ಅಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಯಾವ್ದೇದೋ ಬೇಡದೆ ಇರೋದೆಲ್ಲ ತಗೋಬಾರ್ದು. ಅದರಿಂದನೇ ನಮ್ಗೆ ಬಿಲ್ಲು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇದು ರವೆ ತಗೊಂಡ್ ಬಂದಿದ್ದಾರೆ. ಯಾಕಪ್ಪ ಅಂತಂದ್ರೆ ನಾನು ಯಾವಾಗ್ಲೂ ಮನೆಯಲ್ಲಿ ಉಪ್ಪಿಟ್ಟು ಏನಾರ ಎಮರ್ಜೆನ್ಸಿ ಏನೋ ಐಡಿಯಾ ಒಳಿಲಿಲ್ವಾ, ಉಪ್ಪಿಟ್ಟು ಮಾಡ್ಬಿಡ್ತೀನಿ ಅಂತ ಉಪ್ಪಿಟ್ಟು ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ 1 kg ಎಷ್ಟೋ ಇದೆ ಅನ್ಸುತ್ತೆ ಇದು. ಸೊ ರವೆ 60 ರೂಪಾಯಿಗೆ ತಗೊಂಡಿದ್ದಾರೆ. 43 ರೂಪಾಯಿ ಏನೋ. ಇದು kg ಬಂದು 44 ರೂಪಾಯಿ ಇದೆ. ಬಟ್ ಇವರು 300 ಚಿಲ್ಲರೆನೋ ಹಾಕೊಂಡಿದಾರಲ್ಲ, ಹಾಕೊಂಡ್ ಬಂದಾದ್ಮೇಲೆ ಅಲ್ವಾ ಬಿಲ್ ಹಾಕೋದು. ಹಾಗೆ ಇದು ಬನ್ಸಿ ರವೆ ತಗೊಂಡಿದ್ದಾರೆ. ನಾನು ಕೆಲವೊಂದ್ಸರಿ ಒಂದ್ಸರಿ ಆ ರವೆಲ್ ಮಾಡಿದ್ರೆ ಇನ್ನೊಂದ್ಸರಿ ಈ ತರ ಬನ್ಸಿ ರವೆಲ್ ಕೂಡ ಮಾಡ್ತೀನಿ. ಹಾಗೆ ಏನಪ್ಪಾ ಅಂತಂದ್ರೆ ನಾನು ಅನ್ಕೊಂಡಿರೋದು, ಸಣ್ಣ ಪುಟ್ಟ ರೇಷನ್ ಏನಾದ್ರು ಬೇಕಂದಾಗ ಇಲ್ಲೇ ತಗೊಳ್ಳೋಣ. ಈ ಆಫರ್ ಇರುತ್ತೆ ನೋಡಿ, ಪೇಸ್ಟ್ ಆಗಿರ್ಬೋದು, ಬ್ರಷ್ ಅಥವಾ ಸೋಪಿನ ಪುಡಿ, ಇಂಥದೆಲ್ಲ ಆಫರ್ ಐಟಮ್ ಎಲ್ಲ ಡಿಮಾರ್ಟ್ ಹೋಗಿ ತರೋಣ ಅಂತ ಅಂದ್ಬಿಟ್ಟು ನಾನು ಹೋಗಿರ್ಲಿಲ್ಲ ತುಂಬಾ ದಿವಸದಿಂದ. ಬಟ್ ಇವಾಗ ಹೋಗಿ ನಾನು ಇದು ಮಾಡ್ಕೊಂಡು ತಗೊಂಡ್ ಬಂದಿದ್ದಾರೆ. ಹಾಗೆ ಇದು ಬಂದು ಏನಿದು, ಏನೋ ನಿಂಬೆ ಹುಳಿ ಪೆಪ್ಪರ್ಮೆಂಟ್ ತಗೊಂಡ್ ಬಂದಿದ್ದಾರೆ. ಹಾಗೆ ಇದು ಎಂತ ಇದು ಇಯರ್ ಬಡ್ಸ್, ಅದು ಬೈ ಒನ್ ಗೆಟ್ ಒನ್ ಎಲ್ಲ ಅದೇ. ಇವರೆಲ್ಲ ನೋಡ್ಬಿಟ್ಟಿದಾರಲ್ಲ, ಬೈ ಒನ್ ಗೆಟ್ ಒನ್ ಅಂತ ತುಂಬ್ಕೊಂಡ್ಬಿಟ್ಟವ್ರೆ. ತುಂಬ್ಕೊಂಡ್ ಬಿಲ್ ಕೌಂಟರ್ ಹತ್ರ ಬಂದಾಗ ಶಾಕ್ ಆಗಿರೋದು ಅವ್ರಿಗೆ. ಸೊ ನೋಡಿ ಈ ತರ ನಾನು ಇದನ್ನ ಇದು ನೋಡಿ, ಈ ತರ ಸೇವರ್ ಪ್ಯಾಕ್ ಎಲ್ಲ ಇರುತ್ತೆ ನೋಡಿ, ಇದನ್ನೆಲ್ಲ ತಗೊಂಡ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೆಷ್ಟು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಎಷ್ಟಮ್ಮ ಇದು ಗೊತ್ತಿಲ್ಲ ಅನ್ನೋದು ಒಂದು ರೇಟಾ ನೋಡಿ. ಇದು 315 ರೂಪಾಯಿ ಅಂತೆ. ಬಟ್ ಇದು ಆಫರ್ ಇರುತ್ತೆ, ಅಲ್ಲಿ ಬಿಲ್ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು. ಆ ಬಿಲ್ಲಲ್ಲಿ ಮೆನ್ಷನ್ ಮಾಡಿರ್ತಾರೆ ನೀವು ಎಷ್ಟು ಸೇವ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಹಾಗೆ ಇದೊಂದು ಕೋಲ್ಗೇಟ್. ಹಾಗೆ ಇದು ಸಂಜೆ ಅವರು ಶೇವಿಂಗ್ ಕಿಟ್ ತಗೊಂಡಿದ್ದಾರೆ, ಯಾಕೆಂದ್ರೆ ಅವ್ರ ಕೆಲ್ಸಕ್ಕೆ ಡೈಲಿ ಶೇವ್ ಮಾಡ್ಕೊಂಡೇ ಹೋಗೋದ್ರಿಂದ ಶೇವಿಂಗ್ ಒಂದು ಇದನ್ನ ತಗೊಂಡಿದ್ದಾರೆ. ಸೊ ಹಂಗಾಗಿ. ಹಾಗೆ ಇದು ಏನಮ್ಮ ಇದೆಲ್ಲ ನನ್ನ ಚಿಕ್ಕ ಮಗಳು ಅದಕ್ಕೆ ಹೋಗಿದ್ದಾರೆ. ಇಲ್ಲ, ನಾನ್ ತಗೊಂಡಿರೋದು. ಇದು ಮೇಘ ತಗೊಂಡಿರೋದಂತೆ. ಏನಮ್ಮ ಇದು ಸ್ಯಾಂಡ್ವಿಚ್ ಮಯೋನೀಸ್ ಅಂತೆ ಇದು ನೋಡಿ. ಈ ತರ ಮಕ್ಳು ಕರ್ಕೊಂಡು ಹೋದ್ರೆ, ನಾನಂತೂ ಹೋಗಿಲ್ಲ ಈ ಸರಿ. ಇದು ಯಾವ್ದಮ್ಮ ಇದು, ಏನೋ ಒಬ್ಬ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹಾಕೊಂಡೈತೆ. ಹೋಗಮ್ಮ, ಕಂಪ್ನಿ ತಗೊಂಡ್ ಬರ್ಬೇಕು. ಹಾಗೆ ಇದು ಟೊಮೊಟೊ ಕೆಚಪ್. ಹಾಗೆ ಇದು ಅಷ್ಟೇನೆ, ಎಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡ್ ತುಂಬ್ಕೊಂಡ್ಬಿಟ್ಟವ್ರೆ. ಬ್ಯಾಗ್ ಕೊಟ್ಟಿದ್ದೆ ಅಂದ್ಬಿಟ್ಟು. ಸರಿ, ಅಲ್ಲಿ ರ್ಯಾಲಿ ಇರುತ್ತಲ್ಲ ಅದಕ್ಕೆ. ಹಾಗೆ ಬಿಸ್ಕೆಟ್ ಒಂದು ತಿಂದಿದ್ದಾರೆ. ಹಾಗೆ ಇದೇನಿದು ಕಾಯಿನ್ ಪರೋಟ. ಏನಕ್ಕಿದು? ಹಾಗೆ ಇದು ಅದು ಬೈ ಒನ್ ಗೆಟ್ ಒನ್. ಅದು ಬೈ ಒನ್ ಗೆಟ್ ಒನ್. ಏನ್ ಸಂಡೇ ಅಂತ ಎಲ್ಲ ಬೈ ಒನ್ ಎಲ್ಲ ಯಾವ್ದು ಎಲ್ಲಾದ್ರ ಮೇಲೆ ಇತ್ತು. ಹೌದಾ? ಮತ್ ಬೇಕಾಗಿರೋ ಐಟಮ್ಗಳಾದ್ರು ತರದ್ ಬಿಟ್ಟು ಏನ್ ಬೇಕೈತಪ್ಪ ಹೇಳಪ್ಪ. ಹಾಗೆ ಇದು 31 ರೂಪಾಯಿ ಅಂತ. ಇದಕ್ಕೆ ಹಂಗಾರೆ ಏನಾದ್ರು ಚಿಕನ್ ಕರಿ ಏನಾದ್ರು ಮಾಡ್ಬಿಡು. ಚಿಕನ್ ಕರಿನೇ ಮಾಡೋದು ನಾನು. ಹಾಗೆ ಇವಾಗ ಏನಾದ್ರು ಮಾಡೋಣ ಇದಕ್ಕೆ ಅಂತ ಅಂದ್ಬಿಟ್ಟು 2 ಕಾಯಿನ್ ಪರೋಟ. ಇದು ಬೈ ಒನ್ ಗೆಟ್ ಒನ್ ಫ್ರೀ ಅಂತೆ. ಡೇಟ್ ನೋಡ್ಬಿಟ್ಟು ತರ್ಬೇಕಿತ್ತು. ಹಾಗೆ ನೋಡಿ, ಇದೆಲ್ಲ ನಮ್ಮ ಮನೆಯವ್ರು ಹೋದ್ರೆ ಈ ತರ ಚೆನ್ನಾಗಿ ಟ್ಯಾಕ್ಸ್ ಎಲ್ಲ ಹಾಕೊಂಡ್ ಬರ್ತಾರೆ. ಬೈ ಒನ್ ಗೆಟ್ ಒನ್. ಬೈ ಒನ್ ಗೆಟ್ ಒನ್. ಹಾಗೆ ಇದೇನಿದು, ಇದು ಕವರ, ಗಾರ್ಬೇಜ್ ಕವರ್. ಈ ತರ ಅಲ್ಲಿ ನಾನು ಎಲ್ಲ ಕಡೆ ಅದೊಂದೇ ಕಡೆ ಇದ್ದಿದ್ದು. ಅಯ್ಯ ಫ್ರೆಂಡ್ಸ್, ಇದು ಕಸ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಕವರು, ಗಾರ್ಬೇಜ್ ಕವರ್ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದೆ.
ಏನೋ ಇದು ಈ ಥರ ಇದು ಮಾಡಿದ್ದಾರೆ ಪ್ಯಾಕು. ನೋಡಬೇಕು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಇದೆ, ಇದು ಓಪನ್ ಮಾಡಿದಾಗ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಯಾವಾಗಲೂ. ಹಾಗೆ ಇದು ನನಗೆ ಏನು ಮೆಂತ್ಯ ಖಾಲಿ ಆಗಿಬಿಟ್ಟಿತ್ತು. ಈ ದೋಸೆಗೆ ಒಂದಕ್ಕೆ ನಾನು ಯೂಸ್ ಮಾಡೋದು ಅನ್ಸುತ್ತೆ ಮೆಂತ್ಯ, ಇನ್ನು ಯಾವುದಕ್ಕೆ ಯೂಸ್ ಮಾಡಲ್ಲ. ಮತ್ತು ಈ ಮೊರ ಏನಾದರೂ ಸಾರಿಸ್ಬೇಕಲ್ಲ, ಅಂದರೆ ಮೊರ ಸಾರಿಸೋದು ಅಂತಾರೆ. ಅದಕ್ಕೊಂದು ಸ್ವಲ್ಪ ಪೇಪರು ಮತ್ತು ಇದು ಅರಿಶಿನ ಹಾಕ್ಬಿಟ್ಟು ರುಬ್ಬಿಟ್ಟು ಅದನ್ನು ಸಾರಿಸ್ಬೇಕು ಅದನ್ನು ಕೂಡ. ಇದು ನೋಡಿ, ಇದು ಒಂದು ಅರ್ಧ ಕೆಜಿನೇ 56 ರೂಪಾಯಿ ಅಂತೆ. ಇದೇ ನಮ್ಮ 81 ರೂಪಾಯಿ ಐತೆ. ಅದೇ ಆಫರ್ 56 ರೂಪಾಯಿ. ಅದೇ 81 ರೂಪಾಯಿ ರೇಟ್ ಇದೆ. ಇದು ಆಫರಲ್ಲಿ 56 ರೂಪಾಯಿ ಅರ್ಧ ಕೆಜಿಗೆ. ಸೊ ಈ ಥರ ಕೆಲವೊಂದೆಲ್ಲ ಆಫರಲ್ಲಿ ಇರುತ್ತೆ. ಅದೇ ನಾನು ಇದೇ ಕಾರಣಕ್ಕೆ ಹೋಗೋದಿಲ್ಲ, ಬಿಲ್ಲು ಈ ಥರ ಜಾಸ್ತಿ ಆಗ್ಬಿಡುತ್ತೆ ಅಂತ. ಇದೆಷ್ಟಮ್ಮ? ಇದು 59 ರೂಪಾಯಿ. ನಾನೇ ಹೇಳ್ತಿರ್ಸಿದ್ದಿಲ್ಲ 59 ರೂಪಾಯಿ ಅಂತ. ನಾನು ಅದು ಕಾಣಿಸಿಲ್ಲ, ಏನದು ಒಂದು ಆಮೇಲೆ ಗೊತ್ತಾಯ್ತು ಅದು ಅಂತ. ಹಾಗೆ ಇದು ಅದೇ ಕ್ಲಿಪ್ಗಳು ಏನಾದರೂ ಉಳಿದಿದ್ದು ರೇಷನ್ಗೆಲ್ಲ ಹಾಕಿಡೋದಕ್ಕೆ, ಲಾಕ್ ಮಾಡೋದಕ್ಕೆ ಅಂತ ಕ್ಲಿಪ್ ತಗೊಂಡು ಬಂದಿದ್ದಾರೆ. ಹಾಗೆ ಇದ ಹೇಳಿದ್ ನೀನು, ಬಟ್ ಅದು ಎರಡಕ್ಕೂ 7 ಏನಂತಾರೆ 172. ಅದೇ ಹೇಳಿದ್ ನಾನು, ಚಿಕ್ಕದ್ ಒಂದ್ ತಗೊಂಬ ಅಂತ ಇರುತ್ತೆ. ಚಿಕ್ಕದು 86 ರೂಪೀಸ್ ಇತ್ತು. ಒಬ್ಬ ಎರಡಕ್ಕೆ 172 ತಗೋ ಅಂತ ಅಂದ್ಬಿಟ್ಟು ತಗೋತು. 80 ಎಷ್ಟು? 80 ಎಷ್ಟು? 160. 160 ಇನ್ನ 172 ಎರಡು ಒಂದೇ. ನಾನು ಹೇಳ್ದೆ ಒಪ್ಪಂಗೆ. ಅದೇ ಈ ತರ ತಪ್ಪು ಲೆಕ್ಕಗಳನ್ನ ಹಾಕ್ತಾರೆ. ಹಾಗೆ ಸದ್ಯಕ್ಕೆ ಒಂದು ಬ್ಯಾಗ್ ಖಾಲಿ ಆಯ್ತು. ಇನ್ನೂ ಒಂದು ಬ್ಯಾಗ್ ಇದೆ. ಬ್ಯಾಗ್ ಕೊಡೋದು ಇನ್ನೊಂದು ಇದು ತೋರಿಸ್ಬಿಟ್ಟಿದೆ. ಹಾಗೆ ಏನು, ನಾನು ಈ ನಡುವೆ ನೆಲನ ಕೈಯಲ್ಲೇ ಒರೆಸ್ತಾ ಇದ್ದೀನಲ್ವಾ. ಹಾಗೆ ಇದು ನನ್ನ ಮಗಳಿಗೆ ಮೇಘ ಏನಾದ್ರು ಒರೆಸ್ಬೇಕಂದ್ರೆ ಅವಳು ಕೈಯಲ್ಲೆಲ್ಲ ನೆಲ ಒರೆಸೋದೇ ಇಲ್ಲ. ಸೊ ಹಾಗಾಗಿ ಅವಳಿಗೆ ಅಂತ ಅಂದ್ಬಿಟ್ಟು ನಮ್ಮ ಮಗಳಿಗೋಸ್ಕರ ಗಿಫ್ಟ್ ಕೊಡ್ಸಿದ್ದೀನಿ ನೋಡಿ. ಮಾಪ್ ಗಿಫ್ಟ್ ಕೊಟ್ಟಿದ್ದೀನಿ ನನ್ನ ಮಗಳಿಗೆ. ಇನ್ನೇನು ಬರ್ತಡೇ ಗಿಫ್ಟು. ಆಮೇಲೆ ಇದೊಂದು ಪೊರ್ಕೆನೂ ಅಷ್ಟೇ ಹಾಳಾಗ್ಬಿಟ್ಟಿತ್ತು. ಸೊ ಇದೇ ನೋಡಿ 145 ರೂಪಾಯಿ ಅಂತೆ. ಏನಮ್ಮ ಇದು? ಬೇರೆದೆಲ್ಲ 275 450 ರೂಪಾಯಿದೆಲ್ಲ ಆಯ್ತು. ಹಾಗೆ ನಾವು ಯಾವಾಗಲೂ ಜಾಸ್ತಿ ಇದನ್ನೇ ಯೂಸ್ ಮಾಡೋದು, ಮಂಕಿ 555 ಅದನ್ನೇ ತರಿಸಿದ್ದೀನಿ. ಇದು ಒಂದು 145 ರೂಪಾಯಿ ಅಂತಂದ್ರೆ ಒಂದು 120 130 ಇರ್ಬೋದು. ಬಿಲ್ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು. ಇದನ್ನ ಸ್ವಲ್ಪ ಸೈಡ್ಗೆ ಇಟ್ಬಿಡೋಣ. ತಗೋ ಇದನ್ನ ಆ ಕಡೆ ಇಟ್ಟು. ಹಾಗೆ ಈ ಬ್ಯಾಗಲ್ಲೂ ಅಷ್ಟೇನೆ ನಾನು ಇದರಲ್ಲಿ ಹೇಳಿದ್ದು ನಾನು ಒಂದು ಅರ್ಧ ಐಟಮ್ ಹೇಳಿದ್ರೆ ಅವರು ಇನ್ನು ಅರ್ಧ ಅವರೇ ಎಕ್ಸ್ಟ್ರಾ ತಗೊಂಡು ಬಂದಿರೋದು. ಸೊ ಬಿಲ್ ಜಾಸ್ತಿ ಆದರೆ ಅದಕ್ಕೆ ನಾನೇನು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಸಂಜೆ ಅವ್ರಿಗೆ ಬೆಲ್ಟ್ ತೊಗೊಂಡಿದ್ದಾರೆ. ಫುಲ್ ಎಲ್ಲ ಹಾಳಾಗ್ಬಿಟ್ಟಿತ್ತು, ಹಾಗಾಗಿ ಇದೊಂದು ಬೆಲ್ಟ್ ತೊಗೊಂಡು ಬಂದಿದ್ದಾರೆ ಅವ್ರಿಗೆ. ಹಾಗೆ ಇದು ಎಂತ ಇದು ಅಲ್ಲಮ್ಮ, ಬೈ 1 get 1. ಅದರಲ್ಲೇ ಐತೆ ಇನ್ನೊಂದು ಒಳಗೆ. ಹಾಗೆ ಇದು ಅಷ್ಟೇನೆ, ಈ ಕ್ರೀಮ್ ಹಾಕೋದು ನನ್ನ ಮಕ್ಕಳು ನಾನು ಎಲ್ಲ. ಹಾಗಾಗಿ ಇದು ಅಷ್ಟೇ ಬೈ 1 get 1 ಫ್ರೀ ಅಂತೆ. ಹಾಗೆ ಇದು ರೇಟು 500 ರೂಪಾಯಿ. ಎರಡರಿಂದನಾ? ಒಂದಕ್ಕೆ 500 ರೂಪಾಯಿ ಐತೆ, ಬಟ್ ಎರಡಕ್ಕೆ 500 ರೂಪಾಯಿ ಕೊಟ್ಟಿದಾರಲ್ಲ, ಅದಕ್ಕೆ ತಗೊಂಡ್ಬಿಟ್ಟರು. ಏನು ಬರ್ತಲ್ವಾ? ಅದೇನಮ್ಮ ವರ್ತೆ ನೋಡಿ. ಇದನ್ನ ನಾನು ಹೇಳೇ ಇರ್ಲಿಲ್ಲ. ಹಳೆ ಬಟ್ಟೆ ಒರ್ಸ್ಕೊಂಡ್ರೆ ಆಯ್ತಪ್ಪ. ಗ್ಯಾಸ್ ಸ್ಟವ್ನ ಗ್ಯಾಸ್ ಕಟ್ಟೆನ ಇದು ಒಂದು ತಗೊಂಡ್ ಬಂದವ್ರೆ. ಇದು ಎಷ್ಟು ಕಮ್ಮಿನೇ ಇರುತ್ತೆ. ಇದು 380 ರೂಪಾಯ? ಇಲ್ಲ, 70. ಅದು ಇನ್ನ ಕಮ್ಮಿ ಇತ್ತದು ಅಲ್ಲಿ. ಯಪ್ಪ ನಂಗೆ ಇಲ್ಲಿ ನೋಡಮ್ಮ, ಇಲ್ಲಿ ಎಷ್ಟಾಕುರೇ? ಅದ್ರಲ್ಲಿ ಬರ್ಲಿ ನಮ್ಮ 380 ಆರಾಮ ಕೊಡ್ತಾರೆ. ಹಾಗೆ ಪಲಾವ್ ಎಲೆ ಬೇಕಿತ್ತು. ಇದಿಷ್ಟು ರೇಷನ್ನು. ಹಾಗೆ ಇದು ಬಾಟ್ಲು ತೊಳೆಯೋದಕ್ಕೆ ಇದೆಷ್ಟಮ್ಮ? 39. ಇದೆಲ್ಲ ನೀಟಾಗಿ ಇಟ್ಕೊಬೇಕು, ಇಲ್ಲಾಂದ್ರೆ ಧೂಳು ಹಿಡಿದ್ರೆ ಇದೆಲ್ಲ ವೇಸ್ಟ್. ತಗೊಬಂದಿದ್ದು. ಹಾಗೆ ಇದು ಒಂದು ಬಾಟಲ್ ತೊಳೆಯೋದಕ್ಕೆ ತಗೊಂಡ್ ಬಂದಿದ್ದಾರೆ. ಹಾಗೆ ಸಂಜೆ ಅವ್ರು ಯೂಸ್ ಮಾಡೋದು ಮೈಸೂರು ಸ್ಯಾಂಡಲ್ ಸೋಪ್ ಆಗಿರೋದ್ರಿಂದ ಅದು ಒಂದು ತಗೊಂಡ್ ಬಂದಿದ್ದಾರೆ. ಇದರಲ್ಲಿ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಇದು ಅಷ್ಟೇನೆ. ಇದೆಲ್ಲ ಸ್ವಲ್ಪ ಆಫರಲ್ಲಿ ಸಿಗುತ್ತೆ ಬೇಕಂತಂದಾಗ. ನೋಡಿ ಇದು ಸ್ಕ್ರಬ್ಬರು, ಇದೊಂದು ತಗೊಂಡ್ ಬಂದವ್ರೆ. ಹಾಗೆ ನೋಡಿ ಇನ್ನೊಂದು ಬೈ 1 get 1 ಫ್ರೀ. ಇದೇನು ಓಪನ್ ಆಗೈತಾ? ನಾನು ನೋಡಿದೆ, ಓಪನ್ ಮಾಡಿ. ಇದೊಂದು. ಹಾಗೆ ಇದೊಂದು ಹಾರ್ಪಿಕ್ ದೊಡ್ಡದು ಖಾಲಿ ಆಗಿತ್ತು, ಅದಕ್ಕೋಸ್ಕರ. ಬಟ್ ಇನ್ನೊಂದು ಬ್ರ್ಯಾಂಡ್ ಬರೀ 69 ರೂಪಾಯಿ ಇತ್ತು. ಅದೆಲ್ಲ ಚೆನ್ನಾಗಿರಲ್ಲಮ್ಮ, ಸುಮ್ಮನೆ ಅದಕ್ಕೆ ಸುಮ್ಮನೆ ಅದೇ ಬೇಡ ಅಂತ. ಹಾಗೆ ಇದು ನೋಡಿ 4 ಸೋಪ್ಗೆ 1 ಸೋಪ್ ಫ್ರೀ ಇದೆ. ಇದು ವೈಟ್ ಇದು ಏನಕ್ಕೆ? ಪಿಂಕ್ ತಾನೇ ಹೇಳೋದು? ಎರಡು ಒಂದೇ. ಹಾಗೆ ಇದೊಂದು ಡವ್ ಸೋಪ್ ತಗೊಂಡ್ ಬಂದಿದ್ದಾರೆ. ಹಾಗೆ ನೋಡಿ
ಆಮೇಲೆ ಬ್ರಷ್. ಇದೇನ್ ಕೋಲ್ಗೇಟ್ ತರ್ಬೇಕಿತ್ತಮ್ಮ, ಓರಲ್ ಬಿ ಏನಕ್ಕಮ್ಮ ತಂದಿದ್ದೀರಾ? ಸಾಫ್ಟ್ ಇರುತ್ತಮ್ಮ ಇದು. ನಾನಲ್ಲ. ಹಾಗೆ ಇದು ಬ್ರಷ್ ಇರೋದು, ಇದು ಅಷ್ಟೇ 175 ಇರೋದು 135 ರೂಪಾಯಿ ಅಂತೆ. ಆಫರ್ ಅಲ್ಲಿ ಬಂದಿದೆ, ಹಾಗಾಗಿ ತಗೊಂಡ್ ಬಂದಿದ್ದಾರೆ. ಬಟ್ ಆಫರ್ ಅಂತಾನೆ ಹೋಗಿ ಬಿಲ್ ಅಂತೂ ಫುಲ್ ಜಾಸ್ತಿ ಆಗ್ಬಿಟ್ಟೈತೆ. ಹಾಗೆ ನೋಡಿ ಇಯರ್ ಬಡ್ಸ್ ಇನ್ನೊಂದು ಎಕ್ಸ್ಟ್ರಾ ಇದೆ. ಹೀಗೆ ದೀಪದ ಎಣ್ಣೆ ತಗೊಂಡ್ ಬಂದಿದ್ದಾರೆ. ಇದು ಒಂದು ಬೈ ಒನ್ ಗೆಟ್ ಒನ್ ಅಮ್ಮ. ಇಲ್ಲ, ಎಷ್ಟೋ ರೂಪಾಯಿ ಕಮ್ಮಿ ಅಷ್ಟೇ. ಎಷ್ಟೋ ರೂಪಾಯಿ ಕಮ್ಮಿ ಅಷ್ಟೇನೆ. ಸೊ ನೋಡಿ ಇದು ಒಂದು. ಹಾಗೆ ಇದು ಎಲ್ಲಾನು ಅಷ್ಟೇನೆ ಆಫರ್ ಅಲ್ಲಿ ಸಿಗುತ್ತೆ. ಹಾಗಾಗಿ ಇದು ಒಂದೆರಡು ತಗೊಂಡ್ ಬಂದಿದ್ದಾರೆ. ಸೊ ಇದೇನಾ ಜಿಲ್ಲೆಗೆ ಹಾಕೋದು? ನಾನು ಅದು ನೆನಪೇ ಸಿನಿಮಾ ನೋಡ್ಬಿಟ್ಟು ತೋರಿಸ್ತು. ನ್ಯಾಫ್ತಲಿನ್ ಬಾಲ್ ಇಷ್ಟೊಂದು ಇರುತ್ತಮ್ಮ. ಅದೇ ಚಿಕ್ಕದು. ಈ ಸಿನಿಮಾ ಇನ್ನೊಂದು ದೊಡ್ಡದಿಟ್ಕೊಳಪ್ಪ, ಇದು ತಗೋ ಸಾಕು ಚಿಕ್ಕದು ಅಂತ. ಹಾಗೆ ಇದು ಏನಂತಾರೆ ಇದನ್ನ, ಏನಮ್ಮ ಇದು? ನ್ಯಾಫ್ತಲಿನ್ ಬಾಲ್. ಅದೇ ನನ್ನ ಮಗಳೇ ಹೇಳಿದ್ಲಲ್ಲ ಅದೇನೆ. ಈ ಜಿರ್ಲೆ, ಈ ಪಟ್ಟೆಗಳ ಹತ್ರ ಎಲ್ಲ ಜಿರ್ಲೆ ಇರುತ್ತಲ್ಲ, ಅದಕ್ಕೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡ್ ಬಂದಿದ್ದಾರೆ. ನಮ್ ಕಡೆ ಇದನ್ನ ಏನೋ ನೆಶೆಗಳಿಗೇನೋ ಏನೋ ಹೇಳ್ತಾರೆ, ಏನೋ ಉಂಡೆ ಅಂತ ಅಂದ್ಬಿಟ್ಟು ಅಂತ ಇದ್ರು, ಗೊತ್ತಿಲ್ಲ. ಸೊ ಇದಿಷ್ಟು. ಇದೆಲ್ಲ ಖಂಡಿತವಾಗ್ಲೂ ಅಲ್ಲಿ ಆಫರ್ ಅಲ್ಲಿ ಇರುತ್ತೆ. ಸೊ ಎಲ್ಲ ಬೇಕಂದ್ರೆ ಮನೆಯಲ್ಲಿ ಹೆಣ್ಮಕ್ಳಿರೋ ಮನೆಯಲ್ಲಿ ಬೇಕಾಗುತ್ತಲ್ಲ, ಆಫರ್ಗಳಲ್ಲಿ ಇದ್ದಾಗ ತಂದು ಇಟ್ಕೊಳ್ಳೋದು ಬೆಟರು. ನೋಡಿ ಇದಿಷ್ಟೇನಾ? ಇದಿಷ್ಟಕ್ಕೆ ಎಷ್ಟು ಬಂದವ್ರು ಇವರು. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಹಾಗೆ ಇನ್ನೊಂದು ಏನ್ ಬೇಕಿತ್ತಂದ್ರೆ ಡಸ್ಟ್ಬಿನ್ ಬೇಕಿತ್ತು. ಡಸ್ಟ್ಬಿನ್ ಏನಕ್ಕಪ್ಪ ಅಂತಂದ್ರೆ, ಡಸ್ಟ್ಬಿನ್ ಏನಕ್ಕೆ? ಕಸ ಹಾಕಕ್ಕೆ. ಫ್ರೆಂಡ್ಸ್ ನೋಡಿ ಡಸ್ಟ್ಬಿನ್ ಇದು ಏನಕ್ಕಪ್ಪ ಅಂತಂದ್ರೆ, ಒಂದು ಡಸ್ಟ್ಬಿನ್ ಹಾಳಾಗ್ಬಿಟ್ಟಿದೆ. ಹಂಗಾಗಿ ಇನ್ನ ಒಂದು ಡಸ್ಟ್ಬಿನ್ ತಗೊಂಡ್ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ನಾನು ಬ್ಲಾಕ್ ಕಲರ್ ಹೇಳಿದೆ. ಅಷ್ಟು ರಶ್ ಅಂತೆ, ಜನ ಕಾಲಿಡೋದಕ್ಕೆ ಜಾಗ ಇರ್ಲಿಲ್ವಂತೆ ಡಿಮಾರ್ಟ್ ಅಲ್ಲಿ. ಸಂಡೇ ಹೋದ್ರೆ ಇದೇ ತರನೇ ಇರುತ್ತೆ. ಏನಕ್ಕಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಮುಂದೆ ಹೋಗಿ ವಾಪಸ್ ಬರೋಷ್ಟೊತ್ತಿಗೆ 2 ಬ್ಲಾಕ್ ಕಲರ್ ಇತ್ತಂತೆ, 2 ಯಾರೋ ತಗೋಬಿಟ್ಟಿದ್ದಾರೆ. ಸೊ ಹಂಗಾಗಿ ಈ ಕಲರ್ ಒಂದು ತಗೊಂಡ್ ಬಂದಿದ್ದಾರೆ. ನಾನು ಹಂಗೆ ತೋರಿಸ್ತೀನಿ, ಮಾತಾಡ್ಬಿಡಿಲ್ಲ. ಹಾಗೆ ಹಾಗೆ ಗೋಲ್ಡ್ ವಿನ್ನರ್ ಎಣ್ಣೆ 5 ಲೀಟ್ರು. ಸೊ ಅದಷ್ಟು ನಾನು ಪ್ಯಾಕೆಟ್ ತಗೊಂಡ್ ಬರ್ತಾ ಇದ್ದೆ. ಇವರು ಇದನ್ನ ತಗೊಂಡ್ ಬಂದಿದ್ದಾರೆ. ಪ್ಯಾಕೆಟ್ ತಂದಿದ್ರೆ ಬೆಟರ್ ಇತ್ತು. ನಾನು ಅದನ್ನೇ ಅಂದೆ, ಇತ್ತು ಕ್ಯಾನ್ ಬರ್ತದೆ. ಕ್ಯಾನ್ ತಗೊಂಡ್ ಏನ್ ಮಾಡೋಣ, ಮತ್ತೆ ತಗೊಂಡೋಗಿ ಇದಕ್ಕೆ ಹಾಕ್ಬೇಕು. ಈಗ ಅಕ್ಕಿ ಕೊಟ್ಟು ಹಂಗೆ ತೋರಿಸ್ಲಾ? ಎತ್ಕೊಂಡ್ ಕೊಡಮ್ಮ. ಇದು 775 10 kg 1100 ರೂಪಾಯಿ. ಇಷ್ಟಕ್ಕೆ 6000. ಹ್ಞೂ, ನಾನು ಅದನ್ನೇ ಅನ್ಕೊಂಡೆ ಬರ್ತಾ ಇದ್ದೆ ಅಲ್ಲಿ. ಬಟ್ ಬಿಲ್ ಚೆಕ್ ಮಾಡಿದೆ. ಅಲ್ಲ, ಬಿಲ್ ಕರೆಕ್ಟ್ ಆಗಿ ಇರುತ್ತೆ ಬಿಡು, ಹೋಗ್ಲಿ. ಆದ್ರೆ ಏನಕ್ಕಮ್ಮ ಇಲ್ಲಿ ಅದೇ ಇದೆಂತ 500 ಐತಲ್ಲಮ್ಮ. ಇದೆಲ್ಲ ಒಂದು 4 ತಿಂಗಳು ಬರೋಲ್ವಾ? ಮಾ ಜಾಸ್ತಿ 2 ಬರ್ತದಲ್ಲಮ್ಮ. ಅದೇ ಒಂದು 4-5 ತಿಂಗಳು ಬರಲ್ವಾ? ಬರುತ್ತೆ. ಅದೇ ಒಂದು 6 ತಿಂಗಳೇ ಬರ್ತದೆ. ಕುಡಿಲ್ಲ ಅದು. ಇನ್ನೊಂದು ನಮ್ಮ ಹತ್ರ ಇರೋದು ಅದು ತಗೋಬಲ್ಲಿ. ಹಾಗೆ ಅಕ್ಕಿ ತಗೊಂಡ್ ಬಂದಿದ್ದಾರೆ ನೋಡಿ. ಇಲ್ಲಿ ಇದು ಎಷ್ಟು ಗೊತ್ತಾ, ಇಲ್ಲಿ ನಾವು ಮೆಡಿಕಲ್ ಶಾಪ್ ಅಲ್ಲಿ ಅಥವಾ ನಾರ್ಮಲ್ ಶಾಪ್ ಅಲ್ಲಿ ತರ್ತೀವಲ್ಲ, 240 ರೂಪಾಯಿ ಇದು. ಆಯ್ತಾ? ಇದೆಷ್ಟು? 100 ml, 100 ml. ಇದೆಷ್ಟು? ಇದು 240 ರೂಪಾಯಿ ಅನ್ಕೊಳ್ಳಿ. ಇದೆಷ್ಟಿದೆ? ಇದು 200. ಇದೇನಮ್ಮ ಲಾಸ್ಟ್ ಕಣಮ್ಮ. ಬೈ ಒನ್ ಗೆಟ್ ಒನ್ ಆಯ್ತು. ಇವಾಗ ನೀನು ಇದನ್ನ ಆಚೆ ತಗೊಂಡ್ರು ಅಷ್ಟೇ ದುಡ್ಡೇ ಬರೋದು. ಅದಕ್ಕೆ ಇನ್ನೊಂದು ಯಾರು ಫ್ರೀ ಕೊಡ್ತಾರೆ? ಮೋರಲ್ಲ ಒಂದ್ಸತಿ ನೋಡ್ಬೇಕನ್ನ. ಯಪ್ಪ, ಮೋರ್ ಸವಸನೆ ನಾನು ತಗೊಳಲ್ಲ, ಅದ್ ನಾನು ಚೆಕ್ ಮಾಡಿ. ಫ್ರೆಂಡ್ಸ್ ಅದೇ ಇದೇನಂತಂದ್ರೆ, ಇದು 200 ಗ್ರಾಮ್ಗೆ 500 ರೂಪಾಯಿ ಇದೆ ಅನ್ಕೊಳ್ಳಿ. ದೊಡ್ಡದಲ್ವಾ? 200 ಗ್ರಾಮ್ಗೆ 500 ರೂಪಾಯಿ ಇದೆ. ಬಟ್ ನಮ್ಗೆ 500 ರೂಪಾಯಿಗೆ 2 ಬಂದಿದೆ ಅಲ್ವಾ? ಸೊ ಹಂಗಾಗಿ ಇಷ್ಟು ಚಿಕ್ಕದೇನೆ 500 ಆಗುತ್ತೆ. 2ಕ್ಕೆ 500 ರೂಪಾಯಿ ಆಗುತ್ತೆ. 480 ಏನೋ ಆಗುತ್ತೆ ಇಷ್ಟು ಚಿಕ್ಕದು. ಬಟ್ ಇಷ್ಟು ದೊಡ್ಡದು 2 ಬಂದಿರೋದ್ರಿಂದ ನಮ್ಗೆ ಸ್ವಲ್ಪ ಸೇವ್ ಆಯ್ತು ಅಂತಾನೆ ಹೇಳ್ಬೋದಲ್ವಾ? ಹಂಗಾಗಿ ಇದು 500 ರೂಪಾಯಿನೇ ಸೇವ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಇಷ್ಟು ರೇಷನ್ ತಗೊಂಡ್ ಬಂದಿರೋದಕ್ಕೆ ಬಿಲ್ ಅಂತೂ ಒಂದು ರೇಂಜ್ಗಂತೂ ಆಗಿದೆ. ಸೊ ಅದಕ್ಕೆ ನಾನು ಹೋಗಿಲ್ಲ ಈ ಸರಿ. ನೀವೇ ತಗೊಂಡ್ ಬನ್ನಿ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟಿದ್ದೆ. ಬಟ್ ಎಲ್ಲ ಯೂಸ್ ಆಗಂತ ಐಟಮ್ ಏನೇ, ಬೇಡದೇ ಇರೋ ಅಂತ ಐಟಮ್ ಯಾವುದೂ ಇಲ್ಲ. ಬಟ್ ಆದ್ರೂ ಆ ಬಿಲ್ ನೋಡಿದಾಗ ನಮ್ಗೆ ಹಂಗ ಅನಿಸ್ಬಿಡುತ್ತೆ, ಯಪ್ಪ ಏನ್ ಇಷ್ಟೇ ಐಟಮ್ ಇದೆ, ಇಷ್ಟೊಂದು ಆಗೋಯ್ತಾ ಅಂತ ಅಂದ್ಬಿಟ್ಟು. ಬಟ್ ಎಲ್ಲಾನು ಇದು ಆಫರ್ ಅಲ್ಲೇ ಬಂದಿರೋದ್ರಿಂದ ಸೊ
ಸೊ ಓಕೆ ಅಂತ ಅಂದ್ಬಿಟ್ಟೆ ಹೇಳ್ಬೋದು. ಹಾಗೆ ಇದು ಅಷ್ಟೇನೆ, ಇದು ಇನ್ನೊಂದು 4-5 ತಿಂಗಳದಂತೂ ಪಾತ್ರೆ ತೊಳೆಯಕ್ಕೆ ಏನು ಯೋಚನೆ ಮಾಡಂಗಿರಲ್ಲ. ಹಾಗೆ ಇದೆಲ್ಲ ಇನ್ನೊಂದಿಲ್ಲಮ್ಮ ಇದ್ರೊಳಗಡೆ ನೋಡು ಎಲ್ಲ ಐತೆ ತೋರ್ಸಿದ್ದಲ್ಲ ಅವಾಗ. ಹಾಗೆ ನೋಡಿ ಇಲ್ಲಿ ಇದು ಅಷ್ಟೇನೆ, ಅದು 1 ವರ್ಷಕ್ಕೆ ಆಗುತ್ತೇನೋ. ಮನೇಲೂ ಒಂದು ಅದೇ ತರದೇ ಐತೆ. ಅಲ್ಲ 1 ನಿಮಿಷ ಇರು, 1 ವರ್ಷಕ್ಕೆಲ್ಲ ಆಗ್ಬಿಡುತ್ತೆ. ನೀವೇನ್ ಡೈಲಿ ಕ್ಲೀನ್ ಮಾಡ್ಕೊಂಡು ಕೂತ್ಕೋತೀರಾ? 4 ದಿನ ನಾನ್ ಡೈಲಿ ಕ್ಲೀನ್ ಮಾಡ್ತೀನಿ. ನಾವು ಕ್ಲೀನ್ ಮಾಡ್ತೀವಿ ಫ್ರೆಂಡ್ಸ್. ಹಾಗೆ ಇದೆಲ್ಲಾನು ಕೂಡ ಯೂಸ್ ಆಗಂತ ಐಟಮ್ ಏನೇ ಅಲ್ವಾ. ಹಂಗಾಗಿ ಎಣ್ಣೆನೂ ಅಷ್ಟೇನೆ ಒಂದು 3-4 ತಿಂಗಳಿಗಂತೂ ಬರುತ್ತೆ. ಒಂದು 5 ಲೀಟರ್ 3-4 ತಿಂಗಳು ಬರುತ್ತಾ? ಏನ್ ಮಾಡಲ್ಲ ಬರ್ತದೆ, ಏನೋ ಗೊತ್ತಿಲ್ಲ, ಬರುತ್ತೆ ಅಂತ ಅಂದ್ಬಿಟ್ಟು ಅಂತ ಇದಾರೆ. ಸೊ ನೋಡೋಣ. ಇದಿಷ್ಟು ಆಗಿತ್ತು ಡಿಮಾರ್ಟ್ ನ ಶಾಪಿಂಗ್. ಹಾಗೆ ನಾನು ಮುಂಚೆನೆ ಹೇಳ್ದೆ ನಿಮ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಡಿಮಾರ್ಟ್ ಹೋಗೋದು. ಹಾಗೆ ಡಿಮಾರ್ಟ್ ಹೋಗ್ಬೇಕಂತಂದಾಗ ಒಂದು ಮೈಂಡ್ ಸೆಟ್ ನ ಮಾಡ್ಕೊಬೇಕು. ನಾನು ಮುಂಚೆನೆ ಹೇಳಿದ್ನಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಏನಂತಂದ್ರೆ ರೇಷನ್ ಅಂತಂದಾಗ ಇಷ್ಟ ಆಗೇ ಆಗುತ್ತೆ. ಇನ್ನ ಕೆಲವರೆಲ್ಲ ನೋಡಿದೀನಿ ನಾನು, ಒಂದು 20,000-25,000 ರೂಪಾಯಿ ಬರ್ತಾರೆ. ಯಾರೋ ಒಂದ್ ಕಾರ್ ತುಂಬ್ತಾವ್ರೆ. ನಮ್ಗೆ ಇಷ್ಟ ಆಗೈತೆ, ಅವ್ರಿಗಿನ್ನ ಇಷ್ಟ ಆಗಿದ್ ಬಾರ್ದಪ್ಪ ಅನ್ಕೊಂಡು. ಅವ್ರೇನಂತಂದ್ರೆ ಒಂದು 3 ತಿಂಗಳಿಗೊಂದ್ಸರಿನೋ ಅಥವಾ 2 ತಿಂಗಳಿಗೊಂದ್ಸರಿನೋ, ಕೆಲವ್ರ ಮನೇಲೆಲ್ಲ 1 ತಿಂಗಳಿಗೊಂದ್ಸರಿನೇ ಒಂದು 25,000 ಎಲ್ಲ ಬಿಲ್ ಮಾಡ್ತಾರೆ. ಬಟ್ ನಮ್ಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇಷ್ಟೇನೆ ಜಾಸ್ತಿ ಅಂತ ಅನ್ಬಿಟ್ಟು ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ನಾವು ನಮಗ್ ಬರೋ ಸಂಬಳದಲ್ಲಿ ಹಿತಿಮಿತಿಯಲ್ಲಿ ನಾವು ಸಂಸಾರನ ತೂಗ್ಸೋದ್ರಿಂದ ಸ್ವಲ್ಪ ನಮ್ಗಿದು ಅನ್ಸುತ್ತೆ. ಬಟ್ ಇರೋರ್ಗೆ ಏನಿಲ್ಲ, ಅದು ಕೂಡ ಕಮ್ಮಿ ಆಗುತ್ತೆ. ಇನ್ನ ಬೇರೆ ಕಡೆನೂ ಇನ್ನ ಹೋಗಿ ಎಷ್ಟೋ ಶಾಪಿಂಗ್ ಮಾಡೋದು ಇರುತ್ತೆ ಅವ್ರದ್ದೆಲ್ಲ. ಸೊ ಅವ್ರವ್ರ ತಕ್ಕ ಮಟ್ಟಿಗೆ ಅವ್ರವ್ರ ಜೀವನನ ನಡೆಸ್ತಾರೆ. ಸೊ ಸದ್ಯಕ್ಕೆ ನಮ್ ಜೀವನ ಇದಿಷ್ಟು. ನಮ್ಗೆ ಏನಂತಂದ್ರೆ ಇದೇ ಜಾಸ್ತಿ ಆಯ್ತು ಅಂತ ಅನ್ಬಿಟ್ಟು ಅನ್ನಿಸ್ತು. ಅದೇ ಕೆಲವೊಂದು ಅಷ್ಟೇನೆ, ಅದೇನ್ ತುಂಬಾ ರೇಟ್ ಇಲ್ಲ, ಬಟ್ ಅವೆಲ್ಲ ಏನು ಬೇಕಾಗಿರ್ಲಿಲ್ಲ ಅಂತ ಅನ್ನಿಸ್ತು. ಏನಪ್ಪಾ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡೋದು, ಸ್ಪಂಜ್ ಅದೆಲ್ಲಾನು ನನಗೇನ್ ಬೇಡವಾಗಿತ್ತು. ಮನೆಯಲ್ಲೇ ಮಕ್ಳದ್ದು ಯಾವ್ದಾದ್ರು ಒಂದು ಟೀ-ಶರ್ಟೋ ಏನೋ ಇರುತ್ತಲ್ಲ ಹಾಳಾಗಿರೋಂಥದ್ದು, ಅದ್ರಲ್ಲೇ ಯೂಸ್ ಮಾಡ್ಕೊಬೋದು. ಹಾಗೆ ಇದೆಲ್ಲ ಯೂಸ್ ಆಗುತ್ತೆ. ಸೊ ಇದಿಷ್ಟು ಡಿಮಾರ್ಟ್ ನ ಶಾಪಿಂಗ್ ಆಗಿತ್ತು. ಹಾಗೆ ನಾವು ಮೈಂಡ್ ನ ಫಿಕ್ಸ್ ಮಾಡ್ಕೊಂಡು ಹೋಗ್ಬೇಕು, ಅದಂತೂ ಕನ್ಫರ್ಮ್. ನಾನು ಇಷ್ಟೇ ತಗೊಂಡ್ ಬರ್ತೀನಂತ, ಬಟ್ ಅಲ್ಲಿ ಆಗಲ್ಲ ಅಲ್ಲಿ ಹೋದಾಗ. ಬಟ್ ಆದ್ರೂ ನಮ್ಮ ಇತಿಮಿತಿಯಲ್ಲಿ ನಾವು ಅಲ್ಲಿ ಕ್ಯಾಶ್ ಕೌಂಟ್ರ್ ಬಂದಾಗ ಅಯ್ಯೋ ಜಾಸ್ತಿ ಆಯ್ತು ಅಂತ ತೆಗೆದಿಡದೆ ನಮ್ಗೆ ಎಷ್ಟರಲ್ಲಿ ನಾವು ದುಡ್ಡು ತಗೊಂಡೋಗಿರ್ತೀವೋ ಅಷ್ಟನ್ನು ತಗೊಂಡ್ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಕ್ಯಾಶ್ ಕೌಂಟ್ರಲ್ಲಿರೋ ಕ್ಯಾಶಿಯರ್ ಕೂಡ ಬೈಕೊಂತಾರೆ, ಮುಂಚೆನೆ ನೋಡಿ ತಗೊಬೇಕಲ್ವಾ ಅಂತ. ಸೊ ಇತಿಮಿತಿಯಲ್ಲಿ ತಗೊಳ್ಳೋದು ತುಂಬಾ ಒಳ್ಳೇದು. ಹಾಗೆ ಇನ್ನ ಮಾತಾಡ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಡಿಮಾರ್ಟ್ ಶಾಪಿಂಗ್ ಹೇಗಿತ್ತು ಅಂತ. ಹಾಗೆ ನಿಮ್ಗೆ ಏನಾದ್ರು ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ನ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್.